ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ KFC ಸ್ಟೈಲ್ ಚಿಕನ್ ಸ್ಟ್ರಿಪ್ಸ್. ಮಾಡೋದು ಕೂಡ ತುಂಬ ಈಸಿ, ಸೇಮ್ KFC ಸ್ಟೈಲಲ್ಲೇ ರೆಡಿ ಆಗುತ್ತೆ. ಮಾಡೋದಕ್ಕೆ ಫಸ್ಟ್ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್, 1 ಫುಲ್ ಲೆಮನ್, ಹಾಫ್ ಕಪ್ ಅಷ್ಟು ಕರ್ಡ್, 2 ಕಪ್ ಅಷ್ಟು ಮಿಲ್ಕ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚಿಕನ್ ಸ್ಟ್ರಿಪ್ಸ್ನ ಕಟ್ ಮಾಡಿಕೊಂಡು ಬೋನ್ಲೆಸ್ ಚಿಕನನ್ನು ಇದರಲ್ಲಿ ಆ್ಯಡ್ ಮಾಡಿ. ನಿಮಗೆ ಚಿಕನ್ ಪಾಪ್ಕಾರ್ನ್ ಬೇಕು ಅಂದರೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು 2 ಅವರ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. 2 ಅವರ್ಸ್ ಆದಮೇಲೆ ಇದಕ್ಕೆ 1 ಎಗ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 2 ಅವರ್ಸ್ ಆದಮೇಲೆ ಎಗ್ ಆ್ಯಡ್ ಮಾಡಿ ಮ್ಯಾರಿನೇಟ್ ಆದಮೇಲೆ. ಇನ್ನೊಂದು ಬೌಲಿಗೆ ನಾನಿಲ್ಲಿ 2 ಕಪ್ ಅಷ್ಟು ಮೈದಾ ಹಿಟ್ಟು, 1 ಕಪ್ ಅಷ್ಟು ಕಾರ್ನ್ ಫ್ಲವರ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಬೌಲಿಗೆ ಕೋಲ್ಡ್ ವಾಟರ್ ಇಟ್ಕೊಳ್ಳಿ. ಇನ್ನೊಂದು ಬೌಲಲ್ಲಿ ಇವಾಗ ಒಂದೊಂದೇ ಪೀಸ್ ಆಗಿ ತೆಗೆದು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ 2 ಸೆಕೆಂಡ್ಸ್ಗೆ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಮತ್ತೆ ಮೈದಾಯಲ್ಲಿ ಈ ಥರ ಡಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಚಿಕನ್ದು ಲೇಯರ್ಸ್ ಆಗಿ ರೆಡಿ ಆಗುತ್ತೆ. ಎಲ್ಲನೂ ಮಾಡಿಟ್ಕೊಂಡು ಈ ಥರ ಎಣ್ಣೆ ಬಿಸಿಗಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಈ ಥರ ಚಿಕನ್ ಸ್ಟ್ರಿಪ್ಸನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೇಯರ್ಸ್ ಆಗಿ. ಸೇಮ್ KFC ಸ್ಟೈಲಲ್ಲೇ ರೆಡಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಅದಕ್ಕೆ ಪೆರಿ ಪೆರಿ ಮಸಾಲ ಮಾಡೋಣ, ಹೋಮ್ ಮೇಡು. ಇದಕ್ಕೆ 1 ಜಾರಿಗೆ ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಪೌಡರ್, 2 ರೆಡ್ ಚಿಲ್ಲೀಸ್, ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ಹೋಮ್ ಮೇಡ್ ನಿಮಗೆ ಮಸಾಲೆ ರೆಡಿ ಆಗಿದೆ. ಇದನ್ನು ಅದ್ರ ಮೇಲೆ ಹಾಕೊಂಡು KFC ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.